ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನು BCom ಗ್ರ್ಯಾಜುಯೇಟೆಡ್ ಆ್ಯಂಡ್ MBA ಮಾಸ್ಟರ್ ಗ್ರ್ಯಾಜುಯೇಟೆಡ್. ಅವನು ವ್ಯವಸಾಯ ಅಂದರೆ ಅವನಿಗೆ ತುಂಬ ಇಷ್ಟ. ಅವನು BCom ಮತ್ತು MBA ಮುಗಿಸಿದ್ರು ಕೂಡ ಅವನು ಹೊರಗಡೆ ಎಲ್ಲೂ ಕೆಲಸ ತೊಗೊಳ್ಳುವಂತಹ ಪ್ರಯತ್ನ ಕೂಡ ಮಾಡಲ್ಲ. ಆವಾಗ ಕೇಳಿದಾಗ ಹೇಳ್ತಾನೆ ರೀ ಆ ಹುಡುಗ, ನಾನು BCom ಮೇಲೆ MBA ಮೇಲೆ ಕೆಲಸ ತಗೊಳ್ಳೋದು ಸುಲಭ, ಆದರೆ ನನಗೆ ವ್ಯವಸಾಯ ಅಂದರೆ ತುಂಬ ಇಷ್ಟ. ರೈತರು ಎಷ್ಟು ಕಷ್ಟಪಡ್ತಾರೆ, ನಾನು ಕೂಡ ಅವ್ರ ರೀತಿ ಕಷ್ಟಪಡಬೇಕು ಅಂತ ಹೇಳ್ತಾನೆ. ನೋಡಿ ಆ ಹುಡುಗ ಉತ್ತರ. ಹುಡುಗ ವ್ಯವಸಾಯ ಮಾಡ್ತಾ ಇರ್ತಾನೆ. 25 ವರ್ಷ 26 ವರ್ಷ 90 ಅವನಿಗೆ. ಅವ್ರ ಮನೇಲಿ ಏಕೈಕ ಪುತ್ರ ಅವನು. ಮನೆಯವರು ಮದುವೆ ಮಾಡೋಕ್ಕೆ ಹೆಣ್ಣು ಹುಡ್ಕೋಕೆ ಶುರು ಮಾಡ್ತಾರೆ. ಹೆಣ್ಣನ್ನು ಹುಡುಕ್ತಾರೆ. ಹೆಣ್ಣನ್ನು ಹುಡುಕ್ದಾಗ ಹೆಣ್ಣಿನ ಮನೆಗೆ ಹೋಗ್ತಾರೆ. ಕೇಳ್ತಾರೆ ಹೆಣ್ಣಿನ ಕಡೆಯವರು, ಏನೇನು ಮಾಡಿದ್ದಾನೆ ಹುಡುಗ ಏನು ಅಂತ. ಇದು ಸಾಮಾನ್ಯ ಪ್ರಶ್ನೆ ಕೇಳುವಂತಹದ್ದು. ಹುಡುಗ ಉತ್ತರ ಕೊಡ್ತಾನೆ, ನಾನು BCom ಮುಗಿಸಿದ್ದೀನಿ, MBA ಕೂಡ ಮುಗಿಸಿದ್ದೀನಿ ಡಿಸ್ಟಿಂಕ್ಷನಲ್ಲಿ. ಆಮೇಲೆ ನಮ್ಮ ಹತ್ರ 12 ಎಕರೆ ಜಮೀನಿದೆ. ನನಗೆ ವ್ಯವಸಾಯ ಅಂದರೆ ತುಂಬ ಇಷ್ಟ, ಸೊ ನಾನು ವ್ಯವಸಾಯ ಮಾಡ್ಕೊಂಡಿದ್ದೀನಿ ಅಂತ. ಹೆಣ್ಣಿನ ಕಡೆಯವರು ಸ್ಟಾರ್ಟಿಂಗ್ BCom MBA ಅಂದಾಗ ಖುಷಿ ಪಡ್ತಾರೆ. ಆಮೇಲೆ ಹೇಳ್ತಾನೆ ಕಣ್ರಿ ಹುಡುಗ ಉತ್ತರ, ವ್ಯವಸಾಯ ಅಂದಾಗ ಅವ್ರ ಮುಖ ನೋಡೋಕ್ಕಾಗಲ್ಲ. ಆವಾಗ ಹೇಳ್ತಾರೆ ಹೆಣ್ಣಿನ ಕಡೆಯವರು, ನಾವು ಸಾರಿ, ಈ ಮದುವೆ ನಮಗಿಷ್ಟ ಇಲ್ಲ, ನಾವು ರೈತರಿಗೆ ನಮ್ಮ ಮಕ್ಕಳು ಕೊಡೋಕ್ಕೆ ಇಷ್ಟಪಡಲ್ಲ. ಹುಡುಗನ ಕಡೆಯವರು ಹುಡುಗನು ಶಾಕ್ ಆಗ್ತಾರೆ. ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಕೇಳಿದಾಗ ಸ್ನೇಹಿತರೆ, ಹುಡುಗಿ ಮನೆಯವ್ರು ಹೇಳ್ತಾರೆ ಸ್ನೇಹಿತರೆ, ಆ ಉತ್ತರ ನೀವು ಕೇಳಿಬಿಟ್ರೆ ಏನಂತ ಹೇಳ್ತಾರೆ ಅಂದರೆ, ನಾವು ರೈತರಿಗೆ ಹೆಣ್ಣು ಕೊಡಲ್ಲ, ಯಾಕೆ ಅಂದರೆ ಅವ್ರದ್ದು ಹುಟ್ಟೋಗಿಂದ ಸಾಯೋ ತನಕ ಬರೀ ನರಕ ಜೀವನ. ಅವ್ರಿಗೆ ಯಾಕ್ರಿ ನಾವು ಹೆಣ್ಣು ಕೊಡಲ್ಲ ಕಣ್ರಿ, ನಮ್ಮ ಮಗಳನ್ನ ಯಾರು ಆಫೀಸರಿಗೆ ಕೊಟ್ಟು ಮದುವೆ ಮಾಡ್ತೀವಿ. ನಮ್ಮ ಮಗಳನ್ನ ಏನಾದರೂ ರೈತರಿಗೆ ಕೊಟ್ಬಿಟ್ರೆ ನಮ್ಮ ಮಗಳನ್ನೂ ಗೋಳಾಡಿಸ್ತಾರೆ, ಬೇಡ ನಂಗೆ ಇಷ್ಟ ಇಲ್ಲ, ನಮಗೆ ರೈತರಿಗೆ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಉತ್ತರ. ಆವಾಗ ಹುಡುಗಂಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಸುಮ್ಮನೆ ಬಾಯಿ ಮಾತಿಗೆ ರೈತರು ಅಂತ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಎಲ್ಲರೂ ಜೈ ಕಿಸಾನ್ ಅಂತಾರೆ. ಆದರೆ ನೋಡಿ ಇಲ್ಲಿ ಕೊಡುವಂತಹ ಬೆಲೆ ಅಷ್ಟೇ. ಹೊರಗಡೆ ಮಾತ್ರ ಜನ ರೈತರು ಅಂತಾರೆ, ಒಳಗಡೆ ಯಾರು ಕೂಡ ಸಪೋರ್ಟ್ ಮಾಡಲ್ಲ ಅವರಿಗೆ. ಸ್ನೇಹಿತರೆ, ಇದೊಬ್ಬ ರೈತನ ಅಳಲು ಕೂಡ. ಮದುವೆ ಆಗುವಂತಹ ಪ್ರತಿಯೊಬ್ಬ ಹುಡುಗ ರೈತನಾಗಿದ್ದವನು ಈ ಥರ ತೊಂದರೆಗೆ ಸಿಕ್ಕಾಕೊಳ್ತಾನೆ. ಸ್ನೇಹಿತರೆ, ನಿಮ್ಮ ಕೈಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಿ ಸ್ನೇಹಿತರೆ. ಇದು ಎಲ್ಲರಿಗೂ ಮುಟ್ಟಬೇಕು ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಜವಾನ್, ಜೈ ಕಿಸಾನ್, ಜೈ ಕರ್ನಾಟಕ ಮಾತೆ. ಕುಲದೊಳಗಡಗಿದ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡ